ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ವೇದಿಕೆಯ ಮುಂದೆ ಆಸೀನರಾಗಿರುವ ನನ್ನ ರೈತ ಮಿತ್ರರೇ, ರೈತ ಮಿತ್ರರಲ್ಲಿ ನಾನು ಒಬ್ಬ ರೈತನೇ. ನಿಮ್ಮ ಸಂಕಷ್ಟ ನನಗೆ ಗೊತ್ತಿದೆ. ನಾನು ಹಾಲು ಹಾಕೋರೆ, ನೀವು ಹಾಲು ಹಾಕೋರೆ. ಈ ಕಷ್ಟಗಳು ನಮ್ಮಿಬ್ಬರಲ್ಲಿ ಇದೆ. ಈ ಕಷ್ಟಗಳನ್ನು ಈ ವೇದಿಕೆಯಲ್ಲಿ ಲಾಸ್ಟಿಗೆ ಹೇಳ್ಕೊಳ್ಳೋಣ, ಮಧ್ಯೆ ಬೇಡ. ನಾವು ಎಷ್ಟು ಪ್ರಗತಿ ಹೊಂದಿದ್ದೀವಿ, ಈ ಪ್ರಗತಿಯಲ್ಲಿ ನಾವು KMFಗೆ ಹಾಲು ಹಾಕ್ತಿದ್ದೀವಿ, ಅದು ಇಂಪಾರ್ಟೆಂಟ್. ಆಮೇಲೆ ಆ ಹಾಲಿಗೆ ನಾವೇನು ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೀವಿ ಆ ರೇಟನ್ನು ಕೇಳೋಣಂತೆ. ನಾನು ಅರುಣಾದೇವಿ, ಭದ್ರಾವತಿ ತಾಲೂಕು ದೊಡ್ಡೇರಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ವ್ಯಾಸಂಗ BSc ಕೃಷಿ ಮತ್ತು LLB. ನನಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಸಮಗ್ರ ಕೃಷಿಯನ್ನು ನನ್ನ 20 ಎಕರೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೇನೆ. ಇಲ್ಲಿ ಪಶುಸಂಗೋಪನೆ ಜೊತೆಗೆ ಸಮಗ್ರ ಕೃಷಿ ಎಂದರೆ ಏನು? ಸಮಗ್ರ ಕೃಷಿ ಎಂದರೆ ಭೂಮಿಯನ್ನು ಮತ್ತು ಆರ್ಥಿಕ ಸಂಪತ್ತನ್ನು ಸಮರ್ಪಕವಾಗಿ ಬಳಸಿಕೊಂಡು ವಿವಿಧ ಕೃಷಿ ಚಟುವಟಿಕೆಯನ್ನು ಒಂದಕ್ಕೊಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದೇ ಸಮಗ್ರ ವ್ಯವಹಾರ ಇದಾಗಿದೆ. ಅಂದರೆ ನಾವು ಪಶುಸಂಗೋಪನೆ ಜೊತೆಗೆ ಕೃಷಿಯನ್ನು ಕೈಗೊಳ್ಳಬೇಕು, ಆವಾಗ ನಮ್ಮ ಆರ್ಥಿಕ ಸಬಲತೆ ಹೆಚ್ಚಾಗುತ್ತದೆ. ನಾನು ಸಮಗ್ರ ಕೃಷಿಯಲ್ಲಿ ವಿವಿಧ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದೇನೆ. ಅಂದರೆ ಬೆಳೆ ಕೃಷಿಯಲ್ಲಿ ಅಡಿಕೆ, ಬಾಳೆ, ತೆಂಗು, ಕೊಕ್ಕೋ, ಏಲಕ್ಕಿ ವ್ಯವಸಾಯ ಮಾಡಿದ್ದೇನೆ. ಪಶು ಸಂಕಲನದಲ್ಲಿ HF ಬ್ರೀಡ್ಗಳು 120ರಿಂದ 150 ಹಸುಗಳನ್ನು ಕಟ್ಟಿದ್ದೇನೆ. ಅದರಿಂದ ನಾನು ತಿಂಗಳಿಗೆ 700 ಲೀಟರ್ ಹಾಲನ್ನು ಪಡೆಯುತ್ತಿದ್ದೇನೆ. ಮತ್ತು ಮೀನುಗಾರಿಕೆಯಲ್ಲಿ ಕಾಟ್ಲಾ ಮತ್ತು ರೋಹು ಮೀನುಗಳನ್ನು 3/4 ಎಕರೆ ಪ್ರದೇಶದಲ್ಲಿ ಪೋಷಿಸುತ್ತಿದ್ದೇನೆ. ಕುರಿ ಸಾಗಾಣಿಕೆಯಲ್ಲಿ ಡೆಕ್ನಿ ಬ್ರೀಡ್ 100ರಿಂದ 150 ಕುರಿಗಳನ್ನು ಪಾಲನೆ ಮಾಡುತ್ತಿದ್ದೇನೆ. ಕೋಳಿ ಸಾಗಾಣಿಕೆಯಲ್ಲಿ ನಾಟಿ ಕೋಳಿಗಳನ್ನು ಸಾಕಲಾಗುತ್ತಿದೆ. ಅಗ್ರೋ ಫಾರೆಸ್ಟ್ರಿ ಅಂದರೆ ಅರಣ್ಯ ಗಿಡಗಳಾದ ಅಗರೂಟ್, ಸಿಲ್ವರ್ ಹೋಕ್, ಹೆಬ್ಬೇವು, ಹೊಂಗೆ, ಗಂಧದ ಗಿಡ, ಸಾಲ್ಸಿಯಾ ಗಿಡಗಳನ್ನು ಮತ್ತು ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು, ನಿಂಬು, ಕರಿಬೇವು, ನುಗ್ಗೆ, ಸುಬಾಬುಲ್, ನೇಪಿಯರ್, ಮಲ್ಬರಿ ಗಿಡಗಳನ್ನು ಸಹ ಸಾಕಿದ್ದೇವೆ. ಸಮಗ್ರ ಕೃಷಿಯು ಒಂದು ಇಂಟಿಗ್ರೇಷನ್ ಅಂದರೆ ಸಂಘಟಿತ ವ್ಯವಸ್ಥೆ. ಬೆಳೆಗಳ ನಡುವೆ ಮತ್ತು ಪಶು ಸಂಪತ್ತಿನ ನಡುವೆ ಪರಸ್ಪರ ಅವಲಂಬನೆಗಳು. ಅಂದರೆ ನಾವು ಬರೀ ಪಶು ಸಾಕೋದ್ರಿಂದ ಆದಾಯ ಬರೋದಿಲ್ಲ, ಅದರ ಜೊತೆಗೆ ಕೃಷಿ ಸಂಪತ್ತನ್ನು ಸಹ ಅಳವಡಿಸಿಕೊಂಡ್ರೆ ನಾವು ಸಬಲರಾಗುತ್ತೇವೆ ಆರ್ಥಿಕವಾಗಿ. ಇಲ್ಲಿ ನಾವು ನುಗ್ಗೆ, ಕೊಕ್ಕೋ, ಸುಬಾಬುಲ್, ಕರ್ಬೇವಿನ ಸೊಪ್ಪು ಇವನ್ನ ಯಾಕೆ ಬೆಳೆದಿದ್ದೀವಿ ಅಂದರೆ ಫುಡ್ ಆ್ಯಂಡ್ ಫಾಡರ್ ಮ್ಯಾನೇಜ್ಮೆಂಟಲ್ಲಿ ಸುರೇಶ್ ಸರ್ ಹೇಳಿದರು. ಬಿಕಾಸ್ ಮಿನರಲ್ ಮಿಕ್ಸ್ಚರ್, ಫ್ಯಾಟ್ ಆ್ಯಂಡ್ SNF, ಐರನ್ ಕಂಟೆಂಟ್, ಕ್ಯಾಲ್ಶಿಯಂ ಕಂಟೆಂಟ್ ನಮ್ಮ ತೋಟದಲ್ಲೇ ಬೆಳೆದ್ಬಿಟ್ಟು 10% ನಾವು ಒಣ ಮೇವು ಮತ್ತು ಹಸಿರು ಮೇವು ಜೊತೆಗೆ ಇದನ್ನು ಸಹ ಉಪಯೋಗಿಸೋದ್ರಿಂದ ಮೌಲ್ಯವರ್ಧನೆ ಆಗುತ್ತದೆ. ಯಾವುದು ಫಾಡರಲ್ಲಿ. ನಮ್ಮ ಸಮಗ್ರ ಕೃಷಿಯಲ್ಲಿ ಸಸ್ಟೈನಬಲ್ ಇನ್ಕಮ್ ಅಂದರೆ ನಿರಂತರವಾಗಿ ಆರ್ಥಿಕ ಬೆಳವಣಿಗೆ ಆಗುತ್ತದೆ. ಕೃಷಿಯಿಂದಲೂ ಮತ್ತು ಪಶುಗಳಿಂದಲೂ ಆದಾಯ ಬರುವುದರಿಂದ ನಮಗೆ ನಿರಂತರವಾಗಿ ಆರ್ಥಿಕವಾಗಿ ಸಫಲರಾಗುತ್ತೇವೆ. ಸಮಗ್ರ ಕೃಷಿಯಲ್ಲಿ ನೀರು ಸಂರಕ್ಷಣೆ ಮತ್ತು ಬಳಕೆ ಮಾಡುವುದು. ನಾವು ಈಗ ಪಶು ಸಾಕ್ತಾ ಇದ್ದೀವಿ ಅಂದರೆ ಸಾಕಷ್ಟು ನೀರು ಬೇಕು. ಹಸುಗಳನ್ನು ವಾಶ್ ಮಾಡೋದು, ಕೊಟ್ಟಿಗೆ ಕ್ಲೀನಾಗಿಡೋದು, ಆ ನೀರನ್ನು ನಾವು ತೋಟಕ್ಕೆ ಬಳಸುವುದರಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿಯೂ ಸಹ ಮೇಂಟೈನ್ ಮಾಡ್ಬೋದು. ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಇನ್ನೂ ಉತ್ತಮಗೊಳಿಸಲು ವ್ಯಾಲ್ಯೂ ಅಡಿಷನ್ ಅಂದರೆ ಮೌಲ್ಯವರ್ಧನೆ ಜಾಸ್ತಿ ಮಾಡಬೇಕಂದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಕಾಂಪೋಸ್ಟ್ ಮಾಡುವುದು, ವರ್ಮಿ ಕಾಂಪೋಸ್ಟ್ ಮಾಡ್ಬೋದು, ವರ್ಮಿ ವಾಶ್ ಇವುಗಳನ್ನು ಸಹ ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೇವೆ. ವರ್ಮಿ ವಾಶಲ್ಲಿ ಅಡಿಕೆ ಗಿಡಗಳಿಗೆ ಬೇಕಾದಂಥ ಮೈಕ್ರೋನ್ಯೂಟ್ರಿಯೆಂಟ್ಸು ತುಂಬಾ ಲಭ್ಯ ಇರೋದ್ರಿಂದ ಅದನ್ನು 1-2 ಸ್ಪ್ರೇ ಮಾಡೋದ್ರಿಂದ ಇವನ್ನು ಕ್ರಿಮಿ ಕೀಟಗಳನ್ನು ಸಾಯುತ್ತೆ. ಮಿನರಲ್ ನ್ಯೂಟ್ರಿಷನ್ ವ್ಯಾಲ್ಯೂನೂ ಸಹ ನಾವು ಗಿಡಗಳಿಗೆ ಕೊಡ್ಬೋದು. ಇನ್ನು ನಮ್ಮ ಪಶುಸಂಗೋಪನೆಯಲ್ಲಿ ನಮಗೆ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಶಿಮೂಲ್ನಿಂದ ತುಂಬಾ ಸಹಾಯಕಾರಿಯಾಗಿದೆ. KMFನಿಂದ ಶಿಮೂಲ್ ಈಸ್ ಒನ್ ಆಫ್ ದ ಬ್ರ್ಯಾಂಚ್. ಯಾಕೆ ಅಂದರೆ ನಾವು ತರಕಾರಿ ಬೆಳಿತೀವಿ, ಬೇರೆ ಎಲ್ಲ ಬೆಳಿತೀವಿ, ಮಾರ್ಕೆಟ್ ವ್ಯವಸ್ಥೆನೇ ಸರಿ ಇರೋದಿಲ್ಲ. ಇವತ್ತು ತೊಗೊಂಡೋದ್ರೆ 10 ರೂಪಾಯಿ ಕೇಳ್ತಾರೆ, ಇನ್ನೊಂದು ದಿನ 100 ರೂಪಾಯಿ kg ಟೊಮೆಟೊ ಹೇಳ್ತಾರೆ. ಬಟ್
ನಾವು ಹಾಲು ಹಿಂಡಿದ್ದನ್ನು KMFಗೆ ಹಾಕೋದ್ರಿಂದ ನಮಗೆ ಮಾರುಕಟ್ಟೆ ಲಭ್ಯ ಇದೆ. ಅದಕ್ಕೆ ನಾವು ಈ ಒಕ್ಕೂಟಕ್ಕೆ ಆಭಾರಿಯಾಗಿರಬೇಕು. ನಾವು ಹಾಲು ತೆಗೆದಿದ್ದನ್ನು ಹಾಕೋದಕ್ಕೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇನ್ನು ನಮ್ಮ NDDB ಡಾಕ್ಟರ್ ವರ್ಜಿನ್ ಕುರಿನ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿದೆ. ಇದರ ಉದ್ದೇಶ ಭಾರತದ ಹಾಲು ಉತ್ಪಾದನಾ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಬೆಂಬಲಿಸುವುದು. ಈಗ ನಮಗೆ ಮಾರುಕಟ್ಟೆಯಲ್ಲಿ ಹಣ ಬೆಂಬಲ ಮಾಡೋದು ಯಾರು? ಅಲಾಂಗ್ ವಿತ್ NDDB KMF ಜೊತೆಗೆ ಮಾರುಕಟ್ಟೆಗೆ ಬೆಂಬಲ ನೀಡುತ್ತದೆ. KMF ಭಾರತದ NDDB ಶ್ರೇಣಿಯ ಸಹಕಾರ ಮಿಲ್ಕ್ ಯೂನಿಯನ್ನಲ್ಲಿ ಒಂದಾಗಿದೆ. NDDB ಒಂದಾಗಿರುವ ತಾಂತ್ರಿಕ ಮತ್ತು ನೀತಿ ಮಟ್ಟ ಬೆಂಬಲದಿಂದ KMF ಅನ್ನು ಉತ್ತಮ ಸಾಮರ್ಥ್ಯ ಹೆಚ್ಚಿದೆ. ನಮ್ಮಲ್ಲಿ NDDB ವತಿಯಿಂದ ಈಗ ನಾವು ಹೇಳ್ತೀವಿ, ಈಗ ಏನೇನು ಫೆಸಿಲಿಟೀಸ್ ತೊಗೊಳ್ತಾ ಇದ್ದೀವಿ ನಾವು KMF ಇಂದ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಅಂದರೆ ಕೃತಕ ಗರ್ಭಧಾರಣೆ. ಈಗ ABS ಸೆಮೆನ್ ಕೊಟ್ಟಿದ್ದಾರೆ. ಹೊರಗಡೆ ನಾವು ಬೈ ಮಾಡಬೇಕಾದ್ರೆ 1,500ದಿಂದ 2,000 ತನಕ ABS ಸೆಮೆನ್ ಹೇಳ್ತಾ ಇದ್ರು. ಈ ವರ್ಷ ನಮಗೆ ABS ಸೆಕ್ಸ್ಡ್ ಸೆಮೆನ್ ಕೊಟ್ಟಿದ್ದಾರೆ. ಅದು ಕಡಿಮೆ ದರದಲ್ಲಿ 300 ಅಥವಾ 400 ರೂಪಾಯಿಗೆ ನಮಗೆ ಸೆಕ್ಸ್ಡ್ ಸೆಮೆನ್ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು KMF ವತಿಯಿಂದ ಈಗ ಫೀಡ್ಸ್ ಆಗಿರ್ಬೋದು, ಮಿನರಲ್ ಮಿಕ್ಸ್ಚರ್ ಆಗಿರ್ಬೋದು, ಮತ್ತು ಸಿಟ್ರಾನ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತೀವಿ? ಮ್ಯಾಸ್ಟೈಟಿಸ್ ಇಸ್ ಎ ಮೇಜರ್ ಪ್ರಾಬ್ಲಮ್ ಇನ್ ಅನಿಮಲ್ ಹಸ್ಬೆಂಡ್ರಿ. ಇಷ್ಟೋ ತನಕ ಡಾಕ್ಟರನ್ನು ಅದೇ ಹೇಳಿದರು, ಹೇಗೆ ನಾವು ಮ್ಯಾಸ್ಟೈಟಿಸನ್ನು ಕಂಟ್ರೋಲ್ ಮಾಡೋದು ಅಂತ. ನಮ್ಮ KMF ವತಿಯಿಂದ ಸಿಟ್ರಾನ್ ಪೌಡರ್ ಇದೆ. ಅದು ಮಿನರಲ್ ಮಿಕ್ಸ್ಚರ್ ಜೊತೆ ಕೊಟ್ಟರೆ ಮ್ಯಾಸ್ಟೈಟಿಸನ್ನು ಸಹ ಅವಾಯ್ಡ್ ಮಾಡ್ಬೋದು. ಮತ್ತು ಇವುಗಳನ್ನು ನಮಗೆ ಕಡಿಮೆ ದರದಲ್ಲಿ ಪೂರೈಸುತ್ತಿದೆ. ಮತ್ತು ಹಸುಗಳಿಗೆ ಮಿಲ್ಕಿಂಗ್ ಮಿಷಿನ್ನು ಸಹ ನಮಗೆ ರೈತರಿಗೆ ಸಬ್ಸಿಡಿ ದರದಲ್ಲಿಯೂ ಸಹ ನೀಡಿದೆ. ಇತ್ತೀಚೆಗೆ NDDB ನೇತೃತ್ವದಲ್ಲಿ AMCS ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ ಅಪ್ಲಿಕೇಶನ್ನು ಸೊಸೈಟಿಗಳಿಗೆ ಅಳವಡಿಸಿದ್ದಾರೆ. ಇದರಿಂದ ಹಾಲು ಉತ್ಪಾದಕರ ಹಾಲಿನ ತೂಕ, ಗುಣಮಟ್ಟ ಮತ್ತು ಹಣದ ಪಾವತಿಯನ್ನು ತಕ್ಷಣವೇ ಲೆಕ್ಕ ಹಾಕಿ ನಿಖರವಾದ ಮಾಹಿತಿ ನೀಡುತ್ತದೆ. ನಮಗೆ ಸೊಸೈಟಿಯಲ್ಲಿ ಫ್ಯಾಟ್ ಮತ್ತು SNF ಮೋಸ ಆಗೋದನ್ನು ತಡೆಯುತ್ತೆ. ಏನು ಹಾಲು ಹಾಕಿದ ತಕ್ಷಣ ನಮ್ಮದು ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಇದೆ, SNF ಪರ್ಸೆಂಟೇಜ್ ಇದೆ, ಇವತ್ತು ಹಣ ಎಷ್ಟು ಅನ್ನೋದು ನಿಖರವಾಗಿ ನಿಮ್ಮ ರೈತರ ಮೊಬೈಲಿಗೆ ಸಹ ಆ ದಿನಕ್ಕೆ ಮಾಹಿತಿ ಬರುವಂತಹ ಅಪ್ಲಿಕೇಶನನ್ನು NDDB ನಮಗೆ ಪರಿಚಯಿಸಿದೆ. ಇದರಿಂದ ನಮಗೆ ಪಾರದರ್ಶಕತೆಯನ್ನು ಸಹ KMF ನೀಡಿದೆ. ಇನ್ನು ನಮ್ಮ ಡೈರಿ ಫಾರ್ಮ್ನಲ್ಲಿ ನಾವು ಅಧಿಕ ಲಾಭ ಹೇಗೆ ಪಡಿತಾ ಇದ್ದೀವಿ ಅಂದರೆ ಪಶುಗಳ ಆಯ್ಕೆ. ನಾವು ಪಶುಗಳ ಆಯ್ಕೆ ಮಾಡಬೇಕಾದ್ರೆ ವಿಚಾರ ಮಾಡಬೇಕು, 5 ಲೀಟ್ರದ್ದು ಕಟ್ಟಬೇಕಾ 10 ಲೀಟ್ರದ್ದು ಕಟ್ಟಬೇಕಾ ಅಂತ. ಹೈ ಈಲ್ಡಿಂಗ್ ವೆರೈಟಿ ಕಟ್ಟಿದಾಗ ಅದಕ್ಕೆ ಫೀಡ್ಸ್, ಫಾಡರ್ ಮ್ಯಾನೇಜ್ಮೆಂಟ್, ಲೇಬರ್ ಮ್ಯಾನೇಜ್ಮೆಂಟ್ ಇವು ಮೂರನ್ನು ಸಮಗ್ರವಾಗಿ ಕೂತ್ಕೊಂಡು ವಿಚಾರ ಮಾಡಿಬಿಟ್ಟು ಹೈ ಈಲ್ಡಿಂಗ್ ವೆರೈಟಿನೇ ಕಟ್ಟಬೇಕು. ಲೇಬರ್ ಚಾರ್ಜಸ್ ರೆಡ್ಯೂಸ್ ಆಗುತ್ತೆ. ಆದ್ದರಿಂದ ನಾವು ಆಯ್ಕೆ ಮಾಡಬೇಕಾದ್ರೆ ಹೈ ಈಲ್ಡಿಂಗ್ ವೆರೈಟಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಬೇಕಾದ್ರೆ ABS ಸೆಮೆನಿಗೆ ಹೋಗಬೇಕು. ಅಂದರೆ ಕರುಗಳು ಹೈಯೆಸ್ಟ್ ಹಾಲು ಕೊಡೋ ಅಂಥವು ನಮಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನಲ್ಲಿ ABSಗೆ ಹೋಗಬೇಕು. ಮತ್ತು ನಮ್ಮ ಫಾರ್ಮ್ನಲ್ಲಿ ETT ಅಂದರೆ ಎಂಬ್ರಿಯೋ ಟೆಕ್ನಾಲಜಿ. ಎಂಬ್ರಿಯೋನ ಹಾಕೋದು. ಈಗ ಗಾಡ್ರೇಜ್ ಕಂಪ್ನಿಯಿಂದ ಈ ATT ಟೆಕ್ನಿಕ್ಕಿಂದ ನಾವು ಕರುಗಳಿಗೆ ಇನ್ಸೆಮಿನೇಷನ್ ಮಾಡಿಸಿದ್ದೀವಿ ಹಸುಗಳಿಗೆ. ಇದರಿಂದ ಗೋದ್ರೇಜ್ ಕಂಪ್ನಿ ETT ತೆಗೆದುಕೊಂಡಿದ್ದರಿಂದ ಹೆಚ್ಚಿನ ಹಾಲು ಉತ್ಪಾದನಾ ಸಾಮರ್ಥ್ಯ ಇರುವ ಕರುಗಳನ್ನು ನಾವು ಪಡೆಯಬಹುದು. ಮತ್ತು ನಾವು ನಮ್ಮ ಫಾರ್ಮ್ನಲ್ಲಿ TMR ಟೋಟಲ್ ಮಿಕ್ಸ್ಡ್ ರೇಷನ್ ಸರ್ ಹೇಳಿದ ಹಾಗೆ, ಅಂದರೆ ನಾವು ಹೇಗೆ ಹೈ ಈಲ್ಡಿಂಗ್ ವೆರೈಟೀಸಿಗೆ ಫಾಡರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಅದರಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು. ಈ ಪ್ರೋಟೀನ್ ಆ್ಯಂಡ್ ಫೈಬರ್ ಇರಬೇಕು ಅನ್ನೋದಾದರೆ ಎಲ್ಲ ಹಸುಗಳಿಗೂ ಈಕ್ವಲ್ ಆಗಿ ಸಿಗಬೇಕು. ಒಣ ಮೇವು, ಹಸಿ ಮೇವು, ಫೀಡ್ಸ್ ಮತ್ತು ಮಿನರಲ್ ಮಿಕ್ಸ್ಚರ್ಸ್, ಸೋಡಾ ಇವುಗಳನ್ನು TMR ಮಿಷಿನಲ್ಲಿ ಹಾಕಿಬಿಟ್ಟು ಮೇವಿನ ಜೊತೆ ಕಲಸಿ ಕೊಡೋದ್ರಿಂದ ಅದಕ್ಕೆ ಉತ್ಕೃಷ್ಟವಾದ ಆಹಾರವನ್ನು ನೀಡಿದಾಗತ್ತೆ. ಮತ್ತು ಸೈಲೇಜ್, ಈಗ ಹೊಸ ಕಾನ್ಸೆಪ್ಟ್
ಸೈಲೇಜ್ ಎಲ್ಲ ಕಡೆ ದೊರೆಯುತ್ತೆ, ಬಟ್ ಕ್ವಾಲಿಟಿ ವೈಸ್ ಹೋದರೆ ನಾವು ಮಾಡ್ಕೊಳ್ಳೋದೇ ಭಾಳ ಉತ್ತಮ. ಮೆಕ್ಕೆಜೋಳನ 80 ಡೇಸ್ ತೊಗೊಂಡು ಬಂದು ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಬೆಲ್ಲ ಇವನ್ ಮಿನರಲ್ ಮಿಕ್ಸ್ಚರ್ನು ಸಹ ಆ್ಯಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದರಿಂದ ನಮಗೆ ಮೇವಿಂದು ದುಡ್ಡು ಉಳಿಯುತ್ತೆ, ಆರ್ಥಿಕವಾಗಿ ಅಲ್ಲೂ ಸಬಲರಾಗುತ್ತೇವೆ. ನಾವು ನಮ್ಮ ಹಾಲನ್ನು ಶಿಮೂಲಿಗೆ ಹಾಕ್ತಾ ಇದ್ದೀವಿ, ನಮಗೆ ಹಣ ಪಾವತಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಅವರು ಏನೇನು ನಮಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಎಲ್ಲ ಹಸುಗಳಿಗೂ ಇನ್ಶೂರೆನ್ಸ್ ಮಾಡಿದ್ದಾರೆ, ಡಾಕ್ಟರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಒಳ್ಳೆ ಗುಡ್ ಫೀಡ್ಸ್ ಆ್ಯಂಡ್ ಫಾಡರನ್ನು ಸಹ ನಮಗೆ ತಲುಪಿಸಿದ್ದಾರೆ. ನಾವು ಒಂದು ಸ್ವಲ್ಪ ಸಂಕಷ್ಟದಿಂದ ಪಾರಾಗಿದ್ದೀವಿ. ಆದರೆ ನಮ್ಮ ಸಂಕಷ್ಟ ಇರುವುದು ಹಣದ ಕಡಿತದಲ್ಲಿ. ಈ ವರ್ಷ ನಮಗೆ 3 ರೂವನ್ನು ಕಡಿತಗೊಳಿಸಿದ್ದಾರೆ. ನಮ್ಮ ಜಗದೀಶ್ MD ಸಾಹೇಬರು ಹೇಳಿರೋ ಪ್ರಕಾರ ಹಾಲು ಜಾಸ್ತಿ ಉತ್ಪಾದನೆ ಮಾಡಬೇಕು ಅಂತ. ನಮ್ಮ ಶಿಮೂಲ್ನವ್ರು ಹೇಳ್ತಾರೆ 7 ಲಕ್ಷ ಹಾಲು ಉತ್ಪಾದನೆ ಇದೆ, 3 ಲಕ್ಷ ಖರ್ಚಾಗುತ್ತೆ, 4 ಲಕ್ಷ ನಾವೇನು ಮಾಡೋದು ಅಂತ. ಇದು ಪ್ರಗತಿಪರರಾಗಿ ನಾವೇನು ಮಾಡಬೇಕು ಅನ್ನೋದು ನಮಗೆ ಕ್ವಶನ್ನೇ ಇದು. ಇದಕ್ಕೆ KMFನವರು ನಮ್ಮ ಸಂಕಷ್ಟವನ್ನು ಅರಿತು ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಮತ್ತು ಇನ್ನು ಸರ್ಕಾರ ನಮಗೆ ಪ್ರೋತ್ಸಾಹ ಧನವನ್ನು ನಿಗದಿತ ಸಮಯಕ್ಕೆ ನೀಡ್ತಾನೇ ಇಲ್ಲ. ಹೋದ ವರ್ಷದ್ದು 2 ತಿಂಗಳು ಪೆಂಡಿಂಗ್ ಇದೆ, ಈ ವರ್ಷದ್ದು 2 ತಿಂಗಳು ಕೊಟ್ಟಿದ್ದಾರೆ. ರೈತರು ಫುಡ್ ಹೇಗೆ ಒಣ ಮೇವು ತರೋದು, ಹೇಗೆ ಸೈಲೇಟ್ ತರೋದು, ಹೇಗೆ ಲೇಬರಿಗೆ ದುಡ್ಡು ಕೊಡೋದು? ಈ ಕಡೆ ಪ್ರೋತ್ಸಾಹ ಧನನೂ ಇಲ್ಲ, ಈ ಕಡೆ ಹಾಲಿಗೆ 3 ರೂಪಾಯಿ ಕಡಿಮೆ. ಏನು ಮಾಡಬೇಕು? ಈ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. KMF ವತಿಯಿಂದ ನಾನು ಹೇಳಿದ್ದು ಎಲ್ಲ ಸಹಾಯ ಮಾಡಿದ್ದಾರೆ. ನಮ್ಮ ಸಂಕಷ್ಟದಿಂದ ಪಾರು ಮಾಡಬೇಕಾಗಿರೋರು ಯಾರು? KMFನವರು. ಈಗ ಏನು ಮಾಡಬೇಕು KMFನವರು? ನಮಗೆ ಅಟ್ಲೀಸ್ಟ್ ಸಮ ಆಗಂಗೆ ಕೊಡಲಿ. 40 ರೂಪಾಯಿ ಅವ್ರು ಕೊಟ್ಟರೆ 5 ರೂಪಾಯಿ ಪ್ರೋತ್ಸಾಹ ಧನ ಬರುತ್ತೆ. ಬೇಡ, 35 ರೂಪಾಯಿ KMFನವ್ರು ಕೊಡಲಿ, 5 ರೂಪಾಯಿ ಅವ್ರು ಕೊಡಲಿ. ಅಟ್ಲೀಸ್ಟು ನಮಗೆ ಲೇಬರ್ ಮ್ಯಾನೇಜ್ಮೆಂಟು ಸಮ ಆಗಲಿ, ನಮಗೆ ಸಗಣಿನೇ ಉಳಿಲಿ. ಬೇಡ, ಇದನ್ನು ತಾವು ದಯವಿಟ್ಟು KMF ಅಧಿಕಾರಿಗಳು ನಮ್ಮ ಸಂಕಷ್ಟವನ್ನು ನಿವಾರಿಸಬೇಕು ಅಂತ ಕೋರಿಕೊಂಡು, ನನಗೆ ಮಾತನಾಡಲು ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್. ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಅರುಣಾದೇವಿಯವರ ಯಜಮಾನರು ಜಿಲ್ಲಾ ನೋಂದಣಾಧಿಕಾರಿಗಳಂತೆ. ಇವರು ಒಬ್ಬರೇ 100 ಪ್ರಾಣಿಗಳನ್ನು ಸಾಕ್ತಿದ್ದಾರೆ 25 ಎಕರೆಯಲ್ಲಿ ಅಂತೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹೈನುಗಾರಿಕೆಯ ಜೊತೆಗೆ ಆಡು ಕೋಳಿ ಎಲ್ಲವೂ ಕೂಡ. ಸೊ ಮೇಡಮ್ ಸೂಪರ್ ಮೇಡಮ್, ಒಳ್ಳೆಯದು. ಇನ್ನು ನೀವಿದ್ದೀರಾ ಅಂತ ಹೇಳ್ತಿಲ್ಲ ನಾನು ಬರೀ ರೈತರನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನೆ ದೇವ್ರ ಮೇಲೆ ಆಣೆಗೂ ಹೇಳ್ತಿಲ್ಲ. ಪ್ರತಿಯೊಂದು ವೇದಿಕೆಯಲ್ಲೂ ಈ ಮಾತು ಹೇಳ್ತೀನಿ. ಏನು ಗೊತ್ತಾ? ತುತ್ತು ಅನ್ನ ತಿನ್ನೋ ಮುನ್ನ ದಿನಕ್ಕೆ